ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನೊಂದು ವಿಶೇಷವಾದಂಥ ಮಂತ್ರತಂತ್ರವನ್ನು ಹೇಳ್ಕೊಟ್ಟಿದ್ದೆ. ಏನಪ್ಪ ಅಂತಂದರೆ, ಸಿಕ್ಕಾಬಟ್ಟೆ ಕುಡ್ಕೊಂಬಂದು ಬಾಯಿ ಬಂದಾಗ ಬೈಯೋದು, ಸಿಕ್ಕಾಬಟ್ಟೆ ಕುಡ್ಕೊಂಬಂದು ಹೊಡಿಯೋದು, ಬೈಯೋದು, ಹಿಂಸೆ ಕೊಡೋದು. ಕೆಲವರು ಈ ಥರದ ಅಭ್ಯಾಸ ಇರುತ್ತೆ. ಕೆಲವರು ಕುಡಿಯೋದಿಲ್ಲ, ಇದ್ದಕ್ಕಿದ್ದಾಗ ಕೋಪ ಮಾಡಿಕೊಂಡು ಸಿಕ್ಕಾಬಟ್ಟೆ ಬೈಯೋದು ಮಾಡೋದು, ದೊಡ್ಡವ್ರ ಮೇಲೆ ಚಿಕ್ಕವ್ರ ಮೇಲೆ. ಈ ಥರದೆಲ್ಲ ತೊಂದರೆ ಕೊಟ್ಟು ಮನೇಲಿ ಸುಮಾರು ದುಡ್ಡನ್ನು ಹಾಳು ಮಾಡ್ತಾರೆ. ಟಿ ವಿ ಹೊಡೆದಾಕೋದು, ಕುಕ್ಕರ್ ಹಾಳು ಮಾಡಿಬಿಡೋದು, ಸ್ಟವ್ ಕಿತ್ತಾಕ್ಬಿಡೋದು, ಸ್ಟವ್ ಮೇಲೆ ಕೈನೋ ಎಸ್ಬಿಡೋದು, ಗ್ಲಾಸ್ ಮೇಲೆ ಏನೋ ಎಸ್ಬಿಟ್ಟು ಬಿಸಾಕ್ಬಿಡೋದು. ಈ ಥರದ್ದೆಲ್ಲ ಕೋಪದಲ್ಲಿ ಏನೇನೋ ಮಾಡಿ ಧನಹಾನಿ ಮಾನಹಾನಿ ಈ ಥರದ್ದೆಲ್ಲ ಇದ್ದಂಥವ್ರಿಗೆ ಶಾಂತಿ ಪಡೆಯೋದು ಹೇಗೆ, ಕ್ರೋಧ ಪ್ರಶಮನ ಅಂಥೇಳಿ ಒಂದು ಮಂತ್ರತಂತ್ರವನ್ನು ನಿನ್ನೆ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಇನ್ನೊಂದು ಭಾಳ ವಿಶೇಷವಾದದ್ದು ಸಬ್ಜೆಕ್ಟ್. ಇದು ಒಂದೊಳ್ಳೆ ಟಾಪಿಕ್ ಇವತ್ತು ಮಾತಾಡ್ತಾ ಇದ್ದೀನಿ. ಒಬ್ಬರು ಚಿತ್ರದುರ್ಗದ ಹತ್ರ ಒಂದು ಹಳ್ಳಿಯಿಂದ ಪತ್ರ ಬರೆದಿದ್ದಾರೆ. ಪಾಪ ಆ ಪತ್ರದಲ್ಲಿ ಏನಿದೆ ಅಂದರೆ, ಅವ್ರು ಬೇರೆ ಏನು ಕೇಳ್ತಿಲ್ಲ. ನಂಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಗಂಡ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಕಾಸು ಬೇಕು, ಸೈಟ್ ಬೇಕು, ಮನೆ ಬೇಕು, ಏನು ಕೇಳ್ತಿಲ್ಲ. ಅವ್ರಿಗೆ ಒಂದೇ ಒಂದು ಕೊರತೆ ಅಂತಂದರೆ, 365 ದಿವಸ ನಮ್ಮ ಮನೇಲಿ ಸೊಳ್ಳೆ ಕಾಟ ಅಂತ ಹೇಳಿದ್ದಾರೆ. ಸಿಕ್ಕಾಬಟ್ಟೆ ಸೊಳ್ಳೆ, ಹಗಲೊತ್ತು ಸೊಳ್ಳೆ ಮನೇಲಿ ಓಡಾಡುತ್ತವೆ, ರಾತ್ರಿ ಹೊತ್ತಂತೂ ಸಿಕ್ಕಾಬಟ್ಟೆ ಸೊಳ್ಳೆ, ಮಲಗೋಕ್ಕಾಗಲ್ಲ. ಈ ಸೊಳ್ಳೆ ಕಾಟದಿಂದ ಬಿಡುಗಡೆ ಮಾಡ್ಬೇಕಾದ್ರೆ ಏನು ಅಂತೇಳಿ ಅವರು ಅಲ್ಲಿ ಮಂಡಲ್ ಪಂಚಾಯತ್ ಅಂದರೆ ಗ್ರಾಮ ಪಂಚಾಯತಿಗೆಲ್ಲ ಹೇಳಿ, ಅಲ್ಲಿ ಗಲೀಜಿದ್ರಲ್ಲೆಲ್ಲ ಔಷಧಿ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿಸಿದ್ರಂತೆ. ಕೆಲವು ಔಷಧಿಗಳೆಲ್ಲ ಮನೇಲಿಟ್ರಂತೆ. ಈ ಅಂಗಡಿ ಸಿಗುತ್ತಲ್ಲ ಎಲ್ಲ ರಾತ್ರಿ ಹೊತ್ತು ಹಾಕುವಂಥದ್ದು, ಅದನ್ನು ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಸೊಳ್ಳೆಗಳು ಬರಬಾರ್ದು ಅಂತೇಳಿ ನಾವೆಲ್ಲ ಯೂಸ್ ಮಾಡ್ತೀವಿ. ಆ ಥರದ್ದೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಕೊನೆಯಲ್ಲಿ ಅವ್ರಿಗೆ ಯಾವುದೂ ವರ್ಕೌಟ್ ಆಗಿಲ್ಲ, ಯಾವುದೂ ಇಲ್ಲ. ಈ ಸೊಳ್ಳೆ ಕಾಟ ತಡೆಯೋದಕ್ಕೆ ಏನಾದ್ರು ಒಂದು ತಿಳಿಸಿ. ನಾವೀಗ ಇದು ಕೇಳ್ಕೊತಾ ಇರಲಿಲ್ಲ, ಎಲ್ಲ ಥರ ಮಾಡಿದ್ದಾಯಿತು. DTT ಹಾಕಿದ್ದಾಯಿತು, ಡೆಟಾಲ್ ಹಾಕಿದ್ದಾಯಿತು, ಗೋಮೂತ್ರ ಹಾಕಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ಆದರೂ ಸೊಳ್ಳೆ ಸಿಕ್ಕಾಪಟ್ಟೆ ಇದೆ ಅಂಥೇಳಿ. ಸೊಳ್ಳೆ ಇರೋದು ಇವ್ರ ಮನೆ ಒಳಗೆ, ಅಕ್ಕಪಕ್ಕದಲ್ಲಿ ಇಲ್ವಂತೆ. ನೋಡಿ, ಇನ್ನೊಂದು ವಿಶೇಷ ಇದು. ಒಂದು ಊರು ಅಂದರೆ ಎಲ್ಲರ ಮನೆ ಸೊಳ್ಳೆ ಇರಬೇಕು. ಸೊಳ್ಳೆ ಇಲ್ದಿರೋ ಊರುಗಳಿಲ್ಲ, ಇಳಿ ಇಲ್ದಿರೋ ಊರುಗಳಿಲ್ಲ, ಬೆಕ್ಕು ನಾಯಿಗಳು ಇಲ್ದಿರೋ ಊರಿಲ್ಲ. ಇಲ್ಲಿ ಈ ಊರಿನಲ್ಲಿ ಇವ್ರ ಮನೇಲಿ ಮಾತ್ರ ಸಿಕ್ಕಾಬಿಟ್ಟೆ ಸೊಳ್ಳೆ ಅಂತೆ. ಪಕ್ಕದ ಮನೇಲಿಲ್ಲ. ನಮಗೇನಿಲ್ಲಪ್ಪ, ಆರಾಮಾಗಿ ತಿಂತೀವಿ, ಊಟ ಮಾಡಿ ಮಲ್ಕೊತೀವಿ, ನಮಗೇನೂ ಅಲ್ಲ. ಸೊಳ್ಳೆ ಪರ್ದೆ ಇಲ್ಲ ಅಂದರೆ ನಿದ್ದೆ ಮಾಡೋಕ್ಕಾಗಲ್ಲ. ಸೊಳ್ಳೆ ಪರ್ದೆ ಕಟ್ಕೊಂಡೇ ಮಲ್ಕೋಬೇಕು. ಹಾಗೂ ಎಲ್ಲೋ ಒಂದು ಕಡೆ ಸಂದಿಗುಂದಿಲಿ ಸೊಳ್ಳೆ ಪರ್ದೆಗೂ ಸೊಳ್ಳೆಗಳು ಬಂದುಬಿಡುತ್ತವೆ. ಹೀಗಾಗಿ ಅದನ್ನು ನಮಗೆ ಆಗಲ್ಲ. ಮಕ್ಕಳಿದ್ದಾರೆ, ಸಿಕ್ಕಾಬಟ್ಟೆ ಕಚ್ಚಿಸ್ಕೊಂಡು ಮೈಲೆಲ್ಲ ಕೆಂಪು ಗುಳ್ಳೆಗಳಾಗೋಗಿವೆ. ನಮಗೆ ಸೊಳ್ಳೆ ಕಾಟದಿಂದ ಬಿಡುಗಡೆ ಏನಾದ್ರು ಇದೆಯಾ ಅಂಥೇಳಿ. ಎರಡನೇದು, ಕೆಲವು ಮನೆ ಜಿರಳೆಗಳ ಕಾಟ ಜಾಸ್ತಿ ಮತ್ತು ಜೇಡ್ರು ಬಲೆಗಳು ಜಾಸ್ತಿ ಇರ್ತದೆ. ಕೆಲವು ಇಲಿ ಹೆಗ್ಣಗಳು ಜಾಸ್ತಿ ಇರ್ತದೆ. ಕೆಲವು ಇರುವೆಗಳು ಜಾಸ್ತಿ ಇರ್ತದೆ. ಕೆಲವು ಮನೆಗಳಲ್ಲಿ ಹಲ್ಲಿಗಳು ಜಾಸ್ತಿ ಇರ್ತದೆ. ಕೆಲವು ಮನೆಗಳಲ್ಲಿ ಈ ಎರೆಹುಳು ಇದೆಯಲ್ಲ, ಆ ಥರ ಹುಳುಗಳು, ಅವರೆಕಾಯಲ್ಲಿ ಬರ್ತಲ್ಲ ಹುಳುಗಳು, ಕಂಬಳಿ ಹುಳು ಥರ, ಅವರೆಕಾಯಿ ಹುಳು ಆ ಥರದ್ದು ಬರ್ತದೆ. ರೇಷ್ಮೆ ಹುಳುಗಳ ಥರ ಸಿಕ್ಕಾಬಟ್ಟೆ ಬರುತ್ತೆ. ಕೆಲವು ಮನೆಗಳಲ್ಲಿ ಏನೂ ಇರೋದಿಲ್ಲ, ಗೆದ್ದಲು ಅಂತ ಬರ್ತದಲ್ಲ, ಗೆದ್ದಲು, ಅದು ಆ ಹುಳ ಜಾಸ್ತಿ ಇರ್ತದೆ. ಕೆಲವು ಮನೆಯಲ್ಲಿ ಈ ಗೋಡೆಗಳ ಸಂದಿಗಳಲ್ಲಿ ಸಣ್ಣ ಸಣ್ಣಕ್ಕೆ ಉತ್ತ ಬೆಳ್ಕೊಳ್ಳುತ್ತೆ. ಸಣ್ಣಕ್ಕೆ 1 ಇಂಚು 2 ಇಂಚು ಉತ್ತ ಗೂಡುಗಳು ಆ ಥರ ಬೆಳ್ಕೊಳ್ಳುತ್ತೆ. ಇಲ್ಲಿ ಇರೋದು ತೊಂದರೆ ಏನಪ್ಪ ಅಂದರೆ, ಸೊಳ್ಳೆಗಳು ಹಗಲೊತ್ತು ಸೊಳ್ಳೆ ಗೀತ ಶಬ್ದ ಮಾಡುತ್ತಂತೆ ಕಿವಿ ಹತ್ರ. ಅಡುಗೆ ಮನೇಲಿ ಕೆಲಸ ಮಾಡುವಾಗ, ಕಸ ಗುಡಿಸುವಾಗ, ಪಾತ್ರೆ ತೊಳೆಯುವಾಗ, ಬಟ್ಟೆ ಒಗೆಯುವಾಗ, ಕೂತಾಗ ನಿಂತಾಗ. ಟಿ ವಿ ನೋಡೋಕ್ಕಂತೂ ಆಗೋದೇ ಇಲ್ವಂತೆ. ರಾತ್ರಿ ಕೂತ್ಕೊಂಡು ಟಿ ವಿ ನೋಡೋಣ ಅಂದರೆ ಹಿಂಸೆ. ಎಷ್ಟು ಅಂತ ನಾವು ಟಿ ವಿ ನೋಡ್ತಾ ಹಿಂಗೆಲ್ಲ ಹಿಂಗೆ ಸೊಳ್ಳೆ ಹೊಡೆಯೋದು, ಎಲ್ಲೆಲ್ಲಿದೆ ಸೊಳ್ಳೆ ಸಾಯಿಸೋದು. ದಿನಕ್ಕಿಲ್ಲ 100-200 ಸೊಳ್ಳೆ ನಾವು ಸಾಯಿಸ್ಬಿಡ್ತೀವಿ. ಆದರೂ ಸಂತತಿ ಜಾಸ್ತಿ ಆಗ್ತಿದೆ ಸೊಳ್ಳೆಗಳ ಕಾಟ ಅಂತ. ಅವ್ರ ಮೇಲೆ ಒಂದು 5 ವರ್ಷದೊಂದು ಮಗು ಇದೆಯಂತೆ. ಆ ಮಗು ಮುಖ ಎಲ್ಲ ಕಚ್ಚಿ ಮಲಗಿದ್ದಾಗ ಆ ಮಗುಗೆ ಎಲ್ಲೆಲ್ಲಿ ಕಚ್ಚಿದೆಯಲ್ಲೆಲ್ಲ ಕೆಂಪಿಗೆ ರೆಡ್ ಕಲರ್ದಾಗಿ ಇದು ಬಂದುಬಿಟ್ಟಿದೆಯಂತೆ, ಗುಳ್ಳೆಗಳ ಥರ ಮಾರ್ಕ್ ಬಂದಿದೆಯಂತೆ. ನೋಡಿದವ್ರು ಏನೋ ಅಮ್ಮ ಆಗಿರಬೇಕು, ದಡರ ಆಗಿರಬೇಕು ಅಂಥೇಳಿ ಹೇಳ್ತಾರೆ. ನನಗೆ ಸೊಳ್ಳೆ ಕಾಟದಿಂದ ಬಿಡುಗಡೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಿ ಏನು ಮಾಡ್ಬೋದು ಈ ಸೊಳ್ಳೆ ಕಾಟಕ್ಕೆ. ಸೊಳ್ಳೆ ನಮ್ಮ ಮಾತು ಹೇಳಿ ಕೇಳಿ ಬರೋಲ್ಲ. ಅವ್ರನ್ನ ಬಾ ಅಂತ ನಾವು ಕರೆಯೋದಿಲ್ಲ.
ಯಾತಕ್ಕೆ ಬಂದ್ರಿ ಅಂತ ನಾವು ಪ್ರಶ್ನೆ ಮಾಡೋವ್ರಿಗೆ ಅರ್ಥವಾಗಲ್ಲ. ಆದರೆ ಸೊಳ್ಳೆ ಕಾಟದಲ್ಲಿ ನಾವು ಅನುಭವಿಸ್ಬೇಕು. ಇದೊಂದು ಪನಿಷ್ಮೆಂಟ್. ಸೊಳ್ಳೆನೇ ಶತ್ರು ಈ ಮನೆಯವ್ರಿಗೆ. ಸೊಳ್ಳೆಗಳೇ ಶತ್ರು. ಒಂದು ವಿಶೇಷ ಅಂದರೆ ನಮ್ಮನೆ ಬಿಟ್ಟು ಬೇರೆ ಮನೇಲಿ ಯಾರೂ ಇಲ್ವಲ್ಲ, ಯಾತಕ್ಕೆ ನಮ್ಮ ಮನೇಲಿ ಸೊಳ್ಳೆ ಜಾಸ್ತಿ, ಬೇರೆ ಮನೇಲಿ ಯಾರೂ ಇಲ್ಲ. ಈ ಥರ ಕಂಪ್ಲೇಂಟ್ ಯಾರೂ ಹೇಳೋದಿಲ್ಲ. ನಮ್ಮ ಕೈಕಾಲು ಮುಖ ನೋಡೇ ಹೇಳ್ತಾರೆ, ಏನು ರೀ ಇಷ್ಟೆಲ್ಲ ಮುಖದಲ್ಲೆಲ್ಲ ಕೆಂಪಿಗಿದೆ ಅಂದರೆ ಸೊಳ್ಳೆ ಕಚ್ಚಿರೋದು ಅಂತಾರೆ. ಎದುರುಗಡೆ ಮನೆಯವರು ಕೂಡ ಚೆನ್ನಾಗಿದೆ, ಅವ್ರ ಮೇಲೆ ಮುಖದಲ್ಲಿ ಒಂದು ಗಾಯ ಇಲ್ಲ, ಸೊಳ್ಳೆ ಕಚ್ಚಿದ್ದು ಸಿಂಪ್ಟಮ್ ಇಲ್ಲ. ಪಕ್ಕದ ಮನೆಯವ್ರಿಗೆ, ಎದುರುಗಡೆ ಮನೆಯವ್ರಿಗೆ, ಹಿಂದುಗಡೆ ಮನೆಯವ್ರಿಗೆ ಯಾರ ಮುಖದಲ್ಲೂ ಕೈ ಕಾಲಲ್ಲಿ ಎಲ್ಲೂ ಅವ್ರಿಗೇನು ತೊಂದರೆ ಇಲ್ಲ. ಇವ್ರ ಮನೇಲಿ ಎಲ್ರಿಗೂ ಮುಖ ಕೈ ಕಾಲು ಎಲ್ಲ. ಒಂದು ಸಲ ಕಚ್ಚಿದ್ರೆ ಅರ್ಧ ಗಂಟೆ ಬೇಕಂತೆ ಅದು ಉರಿ ಎಲ್ಲ ಕಮ್ಮಿ ಆಗೋಕ್ಕೆ. ಅದೆಲ್ಲ ಉಚ್ಕೊಂಡು ಇದು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಒಂದು ಮನೆ ಬಿಟ್ಟು ಹೊಟ್ಟೋಬೇಕು, ಇಲ್ಲ ಬೇರೆ ಊರಿಗೆ ಹೋಗಬೇಕು, ಇಲ್ಲ ಅಂದರೆ ಏನು ಇಲ್ಲಿ ಇದ್ಕೊಂಡೆ ಇದನ್ನು ಅನುಭವಿಸ್ಬೇಕು. ಮೂರಲ್ಲಿ ಯಾವ್ದಾದ್ರು ಒಂದು ನಾವೀಗ ಅನುಭವಿಸ್ಬೇಕು ಅಂತ ಇದ್ದಾರೆ. ಹಾಗಾದರೆ ಈ ಒಂದು ಸೊಳ್ಳೆ ಕಾಟದಿಂದ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಏನಾದ್ರು ಒಂದು ಇದೆಯಾ ಅಂದಾಗ ನಾನು ಭಾಳಷ್ಟು ಹುಡುಕಿ ರಿಸರ್ಚ್ ಮಾಡಿ ಇದಕ್ಕೊಂದು ಪರಿಹಾರ ಇದೆ. ನಮ್ಮ ಋಷಿಮುನಿಗಳು ಇದಕ್ಕೂ ಒಂದು ಕಂಡು ಹಿಡಿದಿದ್ದಾರೆ. ಯಾಕಂದರೆ ಹಿಂದಿನ ಕಾಲದ ಕಾಡಲ್ಲಿ ಜನಗಳು ವಾಸ ಮಾಡ್ತಿದ್ರು, ಪ್ರಾಣಿಗಳ ಕಾಟ ಇತ್ತು, ಸೊಳ್ಳೆ, ಹಾವು, ವಿಷಮೃಗಗಳು ಎಲ್ಲ ಬಂದಿತ್ತು. ಆದರೂ ಅದ್ರ ಜೊತೆಗೆ ಇವರು ವಾಸ ಮಾಡ್ತಿರೋ ಅರಣ್ಯಗಳಲ್ಲಿ, ಕಾಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲೆಲ್ಲ. ಆದರೆ ಅವ್ರ ಜೀವಿತ ಕಾಲದಲ್ಲಿ ಇದನ್ನೆಲ್ಲ ನಿಭಾಯಿಸಿ ಹೆಂಗೆ ಬದುಕ್ತಾಯಿದ್ರು. ಸೊಳ್ಳೆ ಕಾಟಕ್ಕೂ ಪರಿಹಾರ ಇತ್ತು ಅಂತ ಅಂತು. ಅದನ್ನು ಅದರಿರ್ತಕ್ಕಂಥ ವಿಶೇಷವಾದಂಥ ಒಂದು ಯಂತ್ರ ಮಂತ್ರನೂ ಕೂಡ ಇದೆ ಅಂತ ಹೇಳಿ ನನಗೆ ತಿಳಿದಾಗ ಅದನ್ನು ನಿಮಗೆ ಯಾಕೆ ತಿಳಿಸ್ಬಾರ್ದು? ಇವ್ರ ಮನೇಲಿ ಸೊಳ್ಳೆ ಅಲ್ಲ, ಎಲ್ಲರ ಮನೇಲೂ ಸೊಳ್ಳೆ ಇರುತ್ತೆ, ಇವ್ರ ಮನೇನೂ ಜಾಸ್ತಿ ಇದೆ ಅಷ್ಟೇ. ಅದರಿಂದ ಯಾರ ಮನೇಲಿ ಕಳ್ಳನ ಕಾಟ ತಡಿಬೋದು, ಶತ್ರು ಕಾಟ ತಡಿಬೋದು, ಏನು ಬೇಕಾದ ತಡಿಬೋದು. ಆದರೆ ಸೊಳ್ಳೆ, ಜಿರಳೆ, ಇಲಿಗಳ ಕಾಟ ತಡೆಯೋದು ಕಷ್ಟ. ಅದರಲ್ಲೂ ಸೊಳ್ಳೆಗಳ ಕಾಟ ತಡೆಯೋದು ಭಾಳ ಕಷ್ಟ. ಎಂಥವ್ರಿಗೂ ಆಗಲ್ಲ. ಒಂದು 10 ನಿಮಿಷ ಕಿಟಕಿ ಬಾಲು ತೆಗೆದ್ರೆ ಸಾಕು ಬಂದುಬಿಡುತ್ತೆ ಸೊಳ್ಳೆಗಳು. ಸೊಳ್ಳೆ ಬರಲಿಕ್ಕೆ ಹಲವಾರು ಕಾರಣಗಳಿವೆ. ನಮ್ಮ ಸುತ್ತಮುತ್ತಲು, ನಮ್ಮ ಮನೆಯ ಸುತ್ತಮುತ್ತ, ಮನೆ ಮುಂದೆ ಅಥವಾ ಮನೆ ಹಿಂಭಾಗ ಅಂದರೆ ಹಿತ್ತಲು ತುಂಬ ಗಲೀಜಿದ್ದರೆ, ಕೊಳಚೆ ನೀರು ಅಥವಾ ಪಾತ್ರೆ ತೊಳೆದಿದ್ದ ನೀರು, ಬಟ್ಟೆ ತೊಳೆದಿದ್ದ ನೀರು, ಅಡುಗೆ ಮಾಡಿದ್ದ ನೀರು ಇದೆಲ್ಲ ಬಂದು ಒಂದೇ ಕಡೆ ನಿಂತಿದ್ರೆ ಸೊಳ್ಳೆಗಳು ಬರ್ತದೆ. ಸುತ್ತಮುತ್ತ ಏನಾದ್ರು ಮಲ ಮೂತ್ರ ವಿಸರ್ಜನೆ ಮಾಡ್ತಿದ್ರೆ ಅದರಿಂದ ಕೂಡ ಸೊಳ್ಳೆ ಬರೋ ಚಾನ್ಸಸ್ ಉಂಟು. ನಮ್ಮ ಮನೆ ಸುತ್ತಮುತ್ತ ಏನಾದರೂ ಗಿಡಗಳು, ಪೊದರೆಗಳು, ಬೇಡದವರಂಥ ಗಿಡ ಇತ್ತು ಅಂತಂದರೆ ಅಲ್ಲೂ ಕೂಡ ಸೊಳ್ಳೆ ಬರೋ ಚಾನ್ಸಸ್ ಉಂಟು. ಹಸಿರು ಜಾಸ್ತಿ ಆದಷ್ಟು ಸೊಳ್ಳೆ ಜಾಸ್ತಿ, ಹಸಿರು ಅಂದರೆ ಗಿಡ ಜಾಸ್ತಿ ಆದಷ್ಟು. 4ನೇದು, ಭೂಮಿ ಒಳಗೆ ಸಿಹಿ ಅಂಶ ಇತ್ತು ಅಂದರೆ, ಭೂಮಿನಲ್ಲಿ ಸಿಹಿ ಅಂಶ ಇತ್ತು ಅಂದರೆ ಇರುವೆಗಳು ಜಾಸ್ತಿ ಆಗುತ್ತೆ. ಇರುವೆ ತಿನ್ನೋಕ್ಕೆ ಸೊಳ್ಳೆಗಳು ಬರ್ತವೆ. ಇರುವೆ ತಿನ್ನೋಕ್ಕೆ ಸೊಳ್ಳೆಗಳು, ಹಲ್ಲಿಗಳು, ಇಲಿಗಳು ಇವೆಲ್ಲ ಬರ್ತವೆ. ಇದು ಒಂದು. ಭೂಮಿಯಲ್ಲಿ ತೇವಾಂಶ ಇತ್ತು ಅಂದರೆ, ಭೂಮಿ ಒಳಗಡೆ ನಾವು ವಾಸ ಮಾಡೋ ಮನೆ ಅಥವಾ ನಾವು ಕಟ್ಟಿರೋ ಸೈಟಲ್ಲಿ ತೇವಾಂಶ ಇತ್ತು ಅಂದರೆ, ಜಲತತ್ವ ಜಾಸ್ತಿ, ಜಲ ಒಳಗಡೆ ಇತ್ತು ಅಂದರೆ ಸೊಳ್ಳೆಗಳು ಬರೋ ಚಾನ್ಸ್ ಉಂಟು, ಪ್ರಾಣಿಗಳು ಬರೋಕ್ಕೆ ಚಾನ್ಸ್ ಇದೆ. 6ನೇದು, ನಾವು ವಾಸ ಮಾಡೋ ವಾಸ್ತು, ಪರಿಸರ, ಇರೋ ಜಾಗದಲ್ಲಿ ಸರ್ಪಗಳ ವಾಸಸ್ಥಳ ಇತ್ತು ಅಂತಂದರೆ ಅಲ್ಲಿ ಸೊಳ್ಳೆಗಳು ಜಾಸ್ತಿ ಬರ್ತದೆ. ನಿಂತ ನೀರು ಹಾಗೇ ನಿಂತಿದ್ದರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ, ನಾವು ವಾಸ ಮಾಡ್ತಿರೋ ಮನೆ ಒಳಗಡೆ ಸಿಕ್ಕಾಪಟ್ಟೆ ಗಲೀಜು, ಅಲ್ಲೊಂದಷ್ಟು ಧೂಳಿದೆ, ಅಲ್ಲೊಂದಷ್ಟು ಬೇಡದಿರೋ ಪುಸ್ತಕಗಳು, ಬೇಡದಿರೋ ಬಟ್ಟೆಗಳು, ಬೇಡದಿರೋ ಪಾತ್ರೆಗಳು, ಮರದ ಪೀಸ್ಗಳು, ಮರದ ಐಟಮ್ಸು, ಕೆಲಸಕ್ಕೆ ಬಾರ್ದವ್ರದೆಲ್ಲ ಮನೇಲಿ ಇಟ್ಕೊಂಡು ಕೂತಿದ್ರೆ ಆ ದೋಷದಿಂದನೂ ಕೂಡ ಸೊಳ್ಳೆಗಳು ಬರೋದು ಜಾಸ್ತಿ ಉಂಟು. ತುಂಬ ಹಳೆಯ ಪದಾರ್ಥಗಳ ಮೇಲೆ ಸೊಳ್ಳೆ ಜಾಸ್ತಿ ಕೂತ್ಕೊಳ್ಳುತ್ತೆ. ಹಳೆಯ ಪದಾರ್ಥದಲ್ಲಿ ಪಾಚಿ ತಿನ್ನುತ್ತೆ ಸೊಳ್ಳೆ. ಹಳೆಯ ಪದಾರ್ಥಗಳ ಮೇಲೆ ಇದ್ದಂಥ ಧೂಳು, ಹಳೆಯ ಪದಾರ್ಥಗಳ ಮೇಲೆ ಪೇಪರ್ ಇರ್ಬೋದು, ಪುಸ್ತಕದ ರಾಶಿ ಇರ್ಬೋದು, ಅಥವಾ ಕೊಳ್ತೋಗಿರೋ ಬಟ್ಟೆ ಇರ್ಬೋದು, ಅಥವಾ ಇನ್ಯಾವುದೋ ಬೇಡದಿರೋ ವಸ್ತುಗಳು, ಟೇಬಲ್ಲು, ಚೇರು, ಕುರ್ಚಿ ಎಲ್ಲ ಬೇಡ ಅಂತೇಳಿ ಒಂದು ಕಡೆ ಹಾಕ್ಬಿಟ್ಟಿರ್ತೀವಿ. ಸಿಕ್ಕಾಪಟ್ಟೆ ಧೂಳು ಕೂತಿರುತ್ತೆ. ಆ ಥರ ಜಾಗದಲ್ಲಿ ಸೊಳ್ಳೆಗಳಿಗೆ ವಾಸಕ್ಕೆ ಒಳ್ಳೆ ಸುಖ ಸಿಗುತ್ತೆ. ಆ ಥರ ಜಾಗ ವಾತಾವರಣ ನಿಮ್ಮ ಮನೇಲಿ ಇತ್ತು ಅಂದರೆ ಸೊಳ್ಳೆಗಳು ಬಂದು ಸೇರಿಕೊಳ್ತಾ ಇರ್ತದೆ. ಆದ್ದರಿಂದ ಅದು ಒಂದು ದೋಷ ಇರ್ತದೆ. ಮನೆ ಒಳಗೆ ನೀವೇನಾದ್ರು ಕೊಳ್ತೋಗಿರೋ ಹಣ್ಣಿನ ಪದಾರ್ಥಗಳು, ಕೊಳ್ತೋಗಿರೋ ಅಂಥ ಯಾವ್ದಾದ್ರು ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ಥರದ್ದು ಏನಾರ ಅಕ್ಕಪಕ್ಕದಲ್ಲೆಲ್ಲ ಇಟ್ಟಿದ್ರೆ ಅಥವಾ ಹಾಕಿದರೆ ಒಂದು ಸೊಳ್ಳೆ ಗೊತ್ತಾಗಿರೋ ಸಾಕು, ಇಡೀ ಸಂಬಂಧ ಎಲ್ಲ ಬಂಧು ಬಳಗೆಲ್ಲ ಕರ್ಕೊಂಬಂದುಬಿಡುತ್ತೆ. ಆ ಸೊಳ್ಳೆ ಇಲ್ಲಿ ಬನ್ನಿ, ಕೊಳ್ತೋಗಿರೋ ತರಕಾರಿ ಇದೆ, ಕೊಳ್ತೋಗಿರೋ
ಸ್ವೀಟ್ ಇದೆ, ಕೊಳ್ತೋಗಿರೋ ಸೊಪ್ಪು ಇದೆ, ಕೊಳ್ತೋಗಿರೋ ಅನ್ನ ಇದೆ, ಅಳಿಸೋಗಿರೋ ಸಾಂಬಾರು ಇದೆಲ್ಲ. ಆ ಕಸ ಇರೋ ಜಾಗದಲ್ಲಿ ಸೊಳ್ಳೆಗಳು ಬೇಗ ಬಂದು ಅದರಲ್ಲಿರ್ತಕ್ಕಂಥ ಕೊಳ್ತೋಗಿರೋದ್ರಲ್ಲಿ ಪೌಷ್ಟಿಕಾಂಶ ತೊಗೊಂಡು ತಿನ್ನೋಕ್ಕೆ ಬರ್ತವೆ ಸೊಳ್ಳೆಗಳು, ಪ್ರಾಣಿಗಳೆಲ್ಲ. ನೀವು ವಾಸ ಮಾಡೋ ಮನೇಲಿ ಸಿಕ್ಕಾಬಟ್ಟೆ ನಾಯಿಗಳಿತ್ತು, ನಾಯಿ ಹಾಕಿದ ಮಲಮೂತ್ರಗಳ ಮೇಲೂ ಕೂಡ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ನಾಯಿ. ಇನ್ನೊಂದು, ನಿಮ್ಮ ಮನೆಯಲ್ಲಿ ಮನೆಗೆ ಪೇಂಟ್ ಸರಿಯಾಗಿ ಮಾಡಿಸಿಲ್ಲ ಅಂದರೂ ಕೂಡ ಮನೇಲಿ ಪೇಂಟ್ ಮಾಡಿದಷ್ಟು ಆ ಕೆಮಿಕಲ್ಗೆ ಸೊಳ್ಳೆಗಳು ಬರೋದಿಲ್ಲ. ಅದಕ್ಕೆ ಮನೆಗೆ ಪೇಂಟ್ ಮಾಡಿಲ್ಲ. ಹಿಂದಿನ ಕಾಲ ಸುಣ್ಣ ಬಳಿತಿದ್ರು, ಪೇಂಟ್ ಬಳಿತಿರಲಿಲ್ಲ. ಸುಣ್ಣ ಬಳಿದ್ರೆ ಇಲಿ ಹೆಗ್ಣಗಳು ಹಲ್ಲಿಗಳು ಯಾವುದೂ ಬರ್ತಿರಲಿಲ್ಲ. ಸುಣ್ಣ. ನೆಲನ ಸಗಣಿ ಸಾರಿಸ್ತಾ ಇರು. ಸಗಣಿ ಆಸ್ಮೆಗೆ ಸೊಳ್ಳೆಗಳಾಗಲಿ ಹಾವಾಗಲಿ ಯಾವುದೂ ಬರ್ತಿರಲಿಲ್ಲ. ಈಗ ಅದೆಲ್ಲ ನಾವು ಬಿಟ್ಬಿಟ್ಟಿದ್ದೀವಿ. ಹೀಗಾಗಿ ಈ ಸಿಕ್ಕಾಪಟ್ಟೆ ಸೊಳ್ಳೆಗಳು ಇದಕ್ಕೂ ಕೂಡ ಬರುತ್ತೆ. ಈ ಕಲರ್ ಲೈಟ್ಸ್ ಮನೇಲಿ ಹಾಕಿದ್ರೆ ನಾವು ಇಂಟೀರಿಯರ್ ಡೆಕೋರೇಷನ್ ಕಲರ್ ಲೈಟ್ಸ್ ಹಾಕಿರ್ತೀವಿ. ಆ ಲೈಟಿನ ಬೆಳಕಿಗೆ ಸಿಕ್ಕಾಪಟ್ಟೆ ಸೊಳ್ಳೆಗಳು ಬರ್ತವೆ. ಈ ಎಲ್ಲ ರೀಸನ್ಸ್ನ ಲೆಕ್ಕಕ್ಕೆ ತಗೊಂಡು ನಾವು ಸೊಳ್ಳೆ ಬರದಿರೋ ನೋಡ್ಕೋಬೇಕು. ಪರಿಸರ ಮಾಲಿನ್ಯ, ಪರಿಸರ ಶುದ್ಧೀಕರಣ, ಪರಿಸರ ಇರತಕ್ಕಂಥ ಬೇಡದೇ ಇರೋ ವಸ್ತುಗಳನ್ನ ತೆಗೆದುಹಾಕುವಂಥದ್ದು ಮಾಡಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಒಳಗಡೆ, ನಾವು ವಾಸ ಮಾಡ್ತಿರೋ ಮನೆ ಒಳಗಡೆ ಕೆಮಿಕಲ್ಸ್ ಏನಾದ್ರು, ಈ ಆ್ಯಸಿಡ್ಸು, ಫಿನಾಯ್ಲು ಈ ಥರದ್ದು ಏನಾದ್ರು ಮನೇಲಿ ತುಂಬ ಇಟ್ಕೊಂಡಿದ್ರೆ ಆ ಸ್ಮೆಲ್ಗೂ ಬರ್ತವೆ. ಕೆಲವು ಮನೆಯಲ್ಲಿ ಪೆಟ್ರೋಲ್ ಸ್ಟಾಕ್ ಇಟ್ಟಿರ್ತಾರೆ, ಡೀಸೆಲ್ ಸ್ಟಾಕ್ ಇರ್ತಾರೆ. ಡೀಸೆಲು, ಪೆಟ್ರೋಲು, ಸೀಮೆಎಣ್ಣೆ ಎಲ್ಲ ಸ್ಟಾಕ್ ಮಾಡಿರ್ತಾರೆ. ಅಂಥ ಜಾಗದಲ್ಲೂ ಕೂಡ ಈ ಸೊಳ್ಳೆಗಳು ಆಹ್ವಾನ ಆಗೋದಕ್ಕೆ ಸಾಧ್ಯತೆ ಉಂಟು. ಸರ್ವೇ ಸಾಮಾನ್ಯವಾಗಿ ಹಸುಗಳು ಏನಾದ್ರು ಮನೇಲಿ ಸಾಕಿದರೆ, ಹಸುನ ಸಗಣಿ ಎತ್ತಾಕದೇ ಇದ್ದರೆ, ಹಸು ಗೋಮೂತ್ರನ ಕ್ಲೀನ್ ಮಾಡಲಿಲ್ಲ ಅಂದರೆ, ಹಸು ವಾಸ ಮಾಡೋ ಶುದ್ಧಿ ಇಲ್ಲ ಅಂದರೆ ಸೊಳ್ಳೆಗಳ ಕಾಟ ಹಸುಗೂ ತೊಂದರೆ, ನಮಗೂ ತೊಂದರೆ. ಆದರೆ ನಿಮ್ಮಲ್ಲಿ ಹಸು ಸಾಕಿದರೆ ಅದನ್ನು ಶುದ್ಧೀಕರಣ ಮಾಡ್ತಾ ಇರಬೇಕು. ದಿನನಿತ್ಯ ಗೋಮೂತ್ರ ತೆಗೆದು ಕ್ಲೀನ್ ಮಾಡೋದು, ಸಗಣಿ ಎತ್ತಾಕೋದು, ಹಸು ಮೈ ತೊಳೆಯೋದು, ಹಸು ತಿಂದಂಥ ವಾಸ ಮಾಡೋ ಜಾಗ ಚೆನ್ನಾಗಿ ಶುದ್ಧವಾಗಿ ತೊಳಿತಾ ಬಂತು ಅಂದರೆ ಸೊಳ್ಳೆಗಳು ಕಾಟ ಬರೋದಿಲ್ಲ. ಅಕಸ್ಮಾತ್ ನೀವು ವಾಸ ಮಾಡೋ ಪಕ್ಕದಲ್ಲಿ ಏನಾದರೂ ಗೋಶಾಲೆ ಇತ್ತು, ಹಸು ಸಾಕೋ ಜಾಗ ಇತ್ತು ಅಂದರೆ ಅಲ್ಲೇನಾದ್ರು ಗಲೀಜಿತ್ತು, ಅಲ್ಲಿಂದ ಸೊಳ್ಳೆ ನಿಮ್ಮನೆಗೂ ಬರ್ಬೋದು. ಅಥವಾ ನಿಮ್ಮ ಮನೆ ಮುಂದುಗಡೆ ಏನಾದ್ರು ನಿಂತಿರೋ ನೀರು, ಕೆಸರು ನೀರು, ಕೊಚ್ಚೆ ನೀರು, ಡ್ರೈನೇಜ್ ವಾಟ್ರ್ ಏನೋ ಸ್ಟಾಕ್ ಆಗಿತ್ತು ಅಂದರೆ ಆ ಮನೆ ಇದೆಯಲ್ಲ ಅಲ್ಲಿ ಬರಲ್ಲ, ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಈಗ ಎದುರುಗಡೆ ಮನೆ ಇತ್ತು, ಎದುರುಗಡೆ ಮನೆಯವ್ರಿಗೆ ಬರಲ್ಲ ಹೆಚ್ಚು ಸೊಳ್ಳೆ, ನಮಗೆ ಬರುತ್ತೆ. ಆ ಥರ. ಇನ್ನೊಂದು, ಒಣಗೋಗಿರೋ ಮರಗಳೇನಾದ್ರು ನಿಮ್ಮ ಮನೆ ಮುಂದೆ ಇತ್ತು ಅಂದರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಣಗೋಗಿರೋ ಮರಗಳು, ವೃಕ್ಷಗಳು, ಒಣಗೋಗಿರೋ ವೃಕ್ಷಗಳು ಏನಾದ್ರು ಇತ್ತು ಮನೆ ಮುಂದೆ ಅಥವಾ ಹಿಂದೆ ಆಜು ಬಾಜುಲಿದ್ದರೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಹೊಗೆಗಳು ಹಾಕ್ತಿರ್ತಾರೆ. ಈ ಹೊಗೆ, ಸಿಕ್ಕಾಪಟ್ಟೆ ಹೊಗೆ ಮನೇಲಿ, ಪಕ್ಕದ ಮನೆಯವರು ನೀರು ಕಾಯಿಸೋಕ್ಕೆ ಸೌದೆ ಉಪಯೋಗಿಸಿ ನೀರು ಕಾಯಿಸ್ತಾರೆ, ಅಡುಗೆ ಮಾಡಬೇಕಾದ್ರೆ ಸೌದೆಯಿಂದ ಅಡುಗೆ ಮಾಡ್ತಾರೆ, ಆಗ ಹೊಗೆ ಬರುತ್ತೆ. ಆ ಹೊಗೆಯಿಂದ ಅವ್ರ ಮನೇಲಿ ಬರಲ್ಲ ಸೊಳ್ಳೆಗಳು, ಆಜು ಬಾಜು ಮನೆಗೆ ಸೊಳ್ಳೆ ಬರ್ತದಂತೆ. ಅದರಿಂದ ಹೊಗೆ ಬರುವಂಥದ್ದು ಏನಾದ್ರು ಅಕ್ಕಪಕ್ಕದಲ್ಲಿದ್ದರೆ ಅಲ್ಲೂ ಕೂಡ ಸಾಧ್ಯತೆ ಉಂಟು ಸೊಳ್ಳೆ ಬರಲಿಕ್ಕೆ ಅಂತೇಳಿ. ಇಷ್ಟೆಲ್ಲ ನಾನು ಹೇಳಿದ್ದೀನಿ. ಆದರೂ ಇದರಲ್ಲಿ ಯಾವ್ದಾದ್ರು ಒಂದಿರ್ಬೋದು, ಇಲ್ಲದೇ ಇರ್ಬೋದು. ಅಕಸ್ಮಾತ್ ಎಲ್ಲ ಇತ್ತು, ಇಲ್ಲದೇ ಇರ್ಬೋದು. ಆದರೂ ಇದಕ್ಕೊಂದು ಪರಿಹಾರ ನಮ್ಮ ಹಿಂದಿನ ಕಾಲದಲ್ಲಿ ಋಷಿಮುನಿಗಳಿಗೊಂದು ಪರಿಹಾರ ಸೂಚನೆ ಮಾಡಿದ್ದಾರೆ. ಯಾರ ಮನೇಲಿ ಸೊಳ್ಳೆಗಳ ಕಾಟ ಇದೆಯೋ, ಸೊಳ್ಳೆಗಳೇ ಶತ್ರುಗಳಾಗಿದ್ದರೆ, ಸೊಳ್ಳೆ ಕೈಲಿ ಕಟ್ಸ್ಕೊಂಡು ಜ್ವರ ಬರುತ್ತೆ, ಮಲೇರಿಯಾ ಬರುತ್ತೆ, ಮತ್ತು ಟೈಫಾಯ್ಡ್ ಬರ್ಬೋದು. ಅಥವಾ ಸೊಳ್ಳೆಯಿಂದ ಕಚ್ಚಿ ಒಂದು ತಿಂಗಳು ಪೂರ್ತಿ ಸೊಳ್ಳೆ ಕಚ್ಚಿದರೆ 2-3 ತಿಂಗಳಾದಮೇಲೆ ಚರ್ಮದ ವ್ಯಾಧಿ ಬರ್ತದೆ, ಚರ್ಮ ರೋಗಗಳು ಸೃಷ್ಟಿಯಾಗಿಬಿಡ್ತದೆ. ಅದಕ್ಕೆ ಭಾಳ ಎಚ್ಚರಿಕೆಯಾಗಿರಬೇಕು. ಅದೇನು ಒಂದು 10-15 ಬಂದು ಒಂದೇ ಸಲ ಬಾಡಿಗೆ ಇಂಜೆಕ್ಷನ್ ಕೊಟ್ಟರೆ ಹೆಂಗಿರುತ್ತೆ ಅದು. ನಾವು ಒಬ್ಬರು 15-20 ಸೊಳ್ಳೆಗಳು ಕಚ್ಚಿದ್ರೆ ಹೆಂಗಿರುತ್ತೆ. ಒಂದು ಕಡೆ ಅದು ಹೊಡೆದು ಸಾಯಿಸ್ಬೋದು, ಇನ್ನೊಂದು ಕಡೆ ಕಚ್ಚುವಾಗ ಅದು ಮಾಡೋಕ್ಕಾಗಲ್ಲ. ಅದರಿಂದ ಸೊಳ್ಳೆಗಳನ್ನು ಕಚ್ಚಿಸ್ಕೋಬಾರ್ದು ಇವತ್ತಿನ ಕಾಲ. ಅದು ಒಂದು ವೈರಸ್ ಥರನೇ ಡೇಂಜರ್. ಅದು ಡೆಂಗು, ಮಲೇರಿಯಾ, ಫ್ಲೇಗು ಏನೇನೋ ಬಂದುಬಿಡ್ತಿದ್ದು. ಅದರಿಂದ ಈ ಸೊಳ್ಳೆ ಕಾಟದಿಂದ ತಪ್ಪಿಸ್ಕೋಬೇಕು ಅನ್ನೋದಾಗಿದ್ದರೆ ಹಿಂದಿನ ಕಾಲದಲ್ಲಿ ಒಂದು ಯಂತ್ರ ಬರೆದು ಅದನ್ನು ಮನೆಯೊಳಗೆ ಇಡ್ತಾಯಿದ್ರು. ಏನು ಯಂತ್ರ ಅನ್ನೋದನ್ನು, ತಾಮ್ರದ ತಗಡು ಅಥವಾ ಭುಜಪತ್ರೆ ಸಿಗುತ್ತೆ. ತಾಮ್ರದ ತಗಡು ಗ್ರಂಥಿಗೆ ಅಂಗಡಿಯಲ್ಲಿ ಮಾರ್ತಾರೆ. ಭುಜಪತ್ರೆ ಅಂತ ಒಂದು ಸಿಗುತ್ತೆ. ಅದು ತೆಳುವಾದ ಒಂದು ಎಲೆ, ಅದು ಮರದ ಎಲೆ. ಅದೊಂದು ನೀಟಾಗಿ ಒಂದು ಭುಜಪತ್ರೆ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ಈ ಕೆಂಪು ಕಲರಲ್ಲಿ ಈ ಯಂತ್ರ ಬರಿಬೇಕು. ನಿಮ್ಗೆ ಎರಡೂ ಸಿಕ್ಕಿಲ್ಲ ಅಂದರೆ ಪೇಪರಲ್ಲಿ ಬರಿಬೋದು, ಗಟ್ಟಿಯಾಗಿರೋ ಪೇಪರಲ್ಲಿ ಬರಿಬೋದು, ತಪ್ಪೇ ಇಲ್ಲ. ನೋಡಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಯಂತ್ರ. ಇದು 7 ಯಂತ್ರ ತ್ರಿಕೋನಗಳನ್ನು ಬರಿಬೇಕು. 7 ತ್ರಿಕೋನ. ಮೊದಲು ಒಂದು ದೊಡ್ಡ ತ್ರಿಕೋನ ಬರೀರಿ.
ಆ ತ್ರಿಕೋನ ಸೆಂಟ್ರ್ ಪಾಯಿಂಟ್ ಮಧ್ಯಭಾಗದಿಂದ ಒಳಗಡೆ ಒಂದು ಸೆಂಟ್ರ್ ತ್ರಿಕೋನ ಬರೀರಿ, ಒಳಗಡೆ ಅಧೋಮುಖವಾಗಿ. ಅಲ್ಲಿ ಏನು ಬರೋಂಗಿಲ್ಲ, ಮಧ್ಯ ಖಾಲಿ ಬಿಡಬೇಕು. ತುದಿ ಇನ್ನೊಂದು ಚಕ್ರ ತ್ರಿಕೋನ ಬರೀರಿ, ಟ್ರ್ಯಾಂಗಲ್. ಆ ಟ್ರ್ಯಾಂಗಲ್ ಬರೆದ್ಬಿಟ್ಟು ಅದಕ್ಕೆ 9 ಅಂತ ನಂಬರ್ ಕೊಡಿ. 9 ಅಂತ 9 ಗ್ರಹಗಳ ಒಂದು ತ್ರಿಕೋನ ಅದು. ಈ ಬಲಭಾಗ ಮತ್ತು ಎಡಭಾಗದಲ್ಲಿ 21 ಮತ್ತು 18 ಅಂತ ಬರೀರಿ. ಇಲ್ಲಿ 9 ಒಂದು ತ್ರಿಕೋನ, 21 ಒಂದು ತ್ರಿಕೋನ, 18 ಒಂದು ತ್ರಿಕೋನ ಆಯಿತು. ಅಲ್ಲಿಗೆ 1 3 ಆಯಿತು, 3 ತ್ರಿಕೋನ ಆಯಿತು. 18 ಮೇಲ್ಗಡೆ ಒಂದು ಸಣ್ಣದೊಂದು ತ್ರಿಕೋನ ಬರೀರಿ, ಅದಕ್ಕೆ 5 ಅಂತ ನಂಬರ್ ಕೊಡಿ. ಪಂಚಭೂತಗಳು 5. ಅದಕ್ಕೆ ಆಪೋಸಿಟಲ್ಲಿ ಒಂದು ತ್ರಿಕೋನ ಬರೀರಿ, ಅದಕ್ಕೆ 3 ಅಂತ ಕೊಡಿ. ಸೊ ಮೇಲ್ಗಡೆ ಕಿರೀಟ ಎರಡು ಕಿರೀಟಗಳು, ತ್ರಿಕೋನದಲ್ಲಿ ಕಿರೀಟ 3 ಮತ್ತು 5, ಅದಕ್ಕೆ ಕೆಳಗೆ 18 21 9. ಮಧ್ಯದ ಮೇಲ್ಭಾಗದಲ್ಲಿ 27 ಅಂತ ಒಂದು ಬರೀಬೇಕು. 9 7 + 2 + 7 ಕೂಡಿದ್ರು 9. ಸೊ 9 9 ಮೇಲೆ ಬರಬೇಕು. ಸೊ 27 ಇದು ನ್ಯೂಮರಾಲಜಿ. 27 ಅಂದರೆ 9 ಆಯಿತು. ಅದರ ಆಪೋಸಿಟಲ್ಲಿ 9 ಒಂದು ತ್ರಿಕೋನದಲ್ಲಿ ಬರೆದಿದ್ದೀರಿ. ಮೇಲ್ಗಡೆ ತ್ರಿಕೋನದಲ್ಲಿ ಊರ್ಧ್ವಮುಖದಲ್ಲಿ 27, ಅಧೋಮುಖದಲ್ಲಿ 9, ಸೈಡಲ್ಲಿ 2 + 1 ಅಂದರೆ 3, 21 ಅಂದರೆ 3. ಇಲ್ಲಿ 18 ಅಂತ ಬರೆದಿದ್ದೀವಿ. 1 + 8 ಅಂದರೆ 9. ಮೇಲ್ಗಡೆ 3, ಆಪೋಸಿಟ್ 3 ಇದೆ. 21ನ ಕೂಡಿದ್ರೆ 3 ಬಂತು. ಅದು ಕರೆಕ್ಟಾಗಿ ಆಪೋಸಿಟ್ ಮೇಲ್ಗಡೆ 3 ಇದೆ. 5 ಮತ್ತು 3 ಇವೆರಡು ಭಾಳ ವಿಶೇಷವಾದಂಥದ್ದು. ಈ 3 ತ್ರಿಶಕ್ತಿಗಳು, 5 ಪಂಚಭೂತಗಳು, 9 ಏನು ನಾಡಿಗಳು, ಎಂಡೋಕ್ರೈನ್ ಸಿಸ್ಟಮ್ಸು, 3 ಆತ್ಮ ಮನಸ್ಸು ದೇಹ, 21 ಅಂದರೆ ಆತ್ಮ ಮನಸ್ಸು ದೇಹ, 9 ನವದ್ವಾರಗಳು. ಇದಿಷ್ಟನ್ನು ಕೂಡ ಸೊಳ್ಳೆಗಳನ್ನು ಬರೋದಕ್ಕೆ ತಡಿತದೆ ಅಂಥೇಳಿ 7 ತ್ರಿಕೋನಗಳಲ್ಲಿ ಈ ಸಂಖ್ಯೆಗಳು ಬರೀಬೇಕು. ಇದನ್ನು ಬರೆದುಬಿಟ್ಟು ನೀವು ಎಲ್ಲೆಲ್ಲಿ ಮಲಗ್ತಿರೋ, ರೂಮಲ್ಲೊಂದು ಯಂತ್ರ, ಹಾಲಲ್ಲೊಂದು ಯಂತ್ರ, ಟಾಯ್ಲೆಟಲ್ಲೊಂದು ಯಂತ್ರ, ಬಚ್ಚಲ ಮನೇಲಿ ಒಂದು ಯಂತ್ರ, ಮತ್ತು ಅಡುಗೆ ಮನೇಲಿ ಒಂಥರ, ಮನೇಲಿ ಕೂತ್ಕೊಟ್ಟು ಪೂಜೆ ಮಾಡುವಾಗ ಸೊಳ್ಳೆ ಬರುತ್ತೆ. ಇನ್ನು ಎಲ್ಲೆಲ್ಲಿ ನೀವು ಇರ್ತಿರೋ ಮನೆ ಪೂರ್ತಿ ಇದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕ್ಕೊಂಡ್ರೆ ಇದು ಸೊಳ್ಳೆ ಇರೋ ಜಾಗದಲ್ಲಿ ಈ ಯಂತ್ರ ವೈಬ್ರೇಟ್ ಆಗ್ತಿರ್ತದೆ, ಆದ್ದರಿಂದ ಸೊಳ್ಳೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಸೊಳ್ಳೆ ಓಡಿಸ್ಲಿಕ್ಕೆ ಇದು. ಪ್ರತಿನಿತ್ಯ ದಶಾಂಗ ಧೂಪವನ್ನು ಮನೇಲಿ ಹಾಕಬೇಕು. ದಶಾಂಗ ಧೂಪ ಅಂತ ಗ್ರಂಥಿಗೆ ಅಂಗಡಿ ಸಿಗುತ್ತೆ. ಆ ದಶಾಂಗ ಧೂಪವನ್ನು ನೀವು ಮನೆಯಲ್ಲಿ ಹಾಕೋದ್ರಿಂದ 1 ವಾರ ಬಿಡದೆ, 1 ವಾರ ಕಂಟಿನ್ಯೂಸ್ ಆಗಿ 1 ವಾರ 21 ದಿವಸ ಎಲ್ಲ ಮಾಡ್ತಾ ಬಂದರೆ ಆ ಸ್ಮೆಲ್ಲು ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಂತ್ರನಕ್ಕೆ ಧೂಪ ಹಾಕಬೇಕು. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಒಂದು ಸ್ಮಾಲ್ ಅನೌನ್ಸ್ಮೆಂಟು. ಇದೇ ತಿಂಗಳು 26ನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ದಿನ, ದತ್ತ ಹುಣ್ಣಿಮೆ ಅಂತೇಳಿ. 26ನೇ ತಾರೀಕು ಮಂಗಳವಾರ ಈ ತಿಂಗಳಲ್ಲಿ ದತ್ತಾತ್ರೇಯ ಜಯಂತಿ ಇದೆ. ಆದಿಗುರು ಜಗದ್ಗುರು ದತ್ತಾತ್ರೇಯರು ಅತ್ರಿ ಅನಸೂಯ ಅವರ ಮನೆಯಲ್ಲಿ ಅವತರಿಸಿದಂಥ ವಿಶೇಷವಾದ ದಿನ. ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿದ್ದು ಮಕ್ಕಳಾಗಿಲ್ಲ, ಮಕ್ಕಳಾದರೂ ಅಂಗವಿಕಲ ಮಕ್ಕಳು, ಕೆಲಸ ಲಾಸು, ಕೆಲಸ ಕಳ್ಕೊಂಡಿದ್ದಾರೆ, ಬಿಸ್ನೆಸ್ಸಲ್ಲಿ ನಷ್ಟ, ಮತ್ತು ಸೈಟು, ಮನೆ, ಕಾರು, ಬಂಗ್ಲೆ, ವಜ್ರ ವೈಡೂರ್ಯ ಎಲ್ಲ ಇತ್ತು. ಒಂದೊಂದಾಗಿ ಎಲ್ಲ ಕಳ್ಕೊಂಬಿಟ್ವಿ. ಅಂದರೆ ಗುರುಬಲ ಇದ್ದಾಗ ಎಲ್ಲ ಸಂಪಾದಿಸಿದ್ರು. ಗುರು ನೀಚನಾದಾಗ, ಗುರು ವಕ್ರನಾದಾಗ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ. ಹೀಗಾಗಿ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ರೋಗಬಾಧೆ, ಓದೋ ಹುಡುಗರು ಯಾವಾಗಲೂ ಫೇಲ್ ಆಗ್ತಿರ್ತಾರೆ, ಮನೇಲಿ ಓದ್ತಾ ಇಲ್ಲ. ಈ ಥರದ್ದೆಲ್ಲ ಗುರು ಶಾಪ, ಗುರುದ್ರೋಹ, ಗುರು ನಿಂದನೆ, ಗುರು ಬಗ್ಗೆ ಅಪಪ್ರಚಾರ ಮಾಡಿದರೆ ಓದ್ ಜಮ್ದಲ್ಲಿ ಅಥವಾ ಈ ಜಮ್ದಲ್ಲಿ ಅದನ್ನು ತೆಗಿಯೋಕ್ಕೆ ಗುರು ಪೂರ್ಣಿಮೆ ಅಂತ ಒಂದು ವರ್ಷಕ್ಕೆ ಒಂದು ಸಲ ಬರುತ್ತೆ. ಅದೇ ಥರ ಗುರು ದತ್ತಾತ್ರೇಯರ ಹುಣ್ಣಿಮೆ ಅಂತೇಳಿ ವರ್ಷಕ್ಕೆ 2 ಹುಣ್ಣಿಮೆ ಗುರುವಿನ ಹೆಸರಲ್ಲಿ. ಈ ಸಲ ದತ್ತಾತ್ರೇಯ ಹುಟ್ಟಿದ ಹಬ್ಬದ ದಿವಸ ಗುರು ನೀಚನಾಗಿದ್ದರೆ, ವಕ್ರನಾಗಿದ್ರೆ ಅಂಥವ್ರಿಗೆ ಶಾಂತಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಶುಭ ದಿವಸ. ದತ್ತಾತ್ರೇಯರ ಮತ್ತು ಲಕ್ಷ್ಮೀ ನರಸಿಂಹ ಸುದರ್ಶನವ್ರನ್ನ ಪೂಜೆ ಮಾಡ್ತಾಯಿದ್ದೀವಿ. ಮಾಟಮಂತ್ರ ಪ್ರಯೋಗ, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ ಅನ್ನೋರಿಗೆ, ಮತ್ತು ಗುರು ಶಾಪ ಇದ್ದರೆ, ಗುರು ದ್ರೋಹ ಮಾಡಿದಂಥವ್ರಿಗೆ, ಅಂಥ ಜಾತಕಗಳಿಗೆ ಶಾಂತಿ ಮಾಡಲಿಕ್ಕೆ ಅಂಥೇಳಿ ನಾವು ನಮ್ಮ ಶಿರಡಿ ಸಾಯಿ ವಿದ್ಯಾ ಕೇಂದ್ರ ಬಿಜಾಪುರ ಶಾಖೆ ವತಿಯಿಂದ ನಾವು 26ನೇ ತಾರೀಕು ಬೆಳಗ್ಗೆ ಲಕ್ಷ್ಮೀ ನರಸಿಂಹ ದತ್ತಾತ್ರೇಯನ ಕಳಶದಲ್ಲಿ ಆಹ್ವಾನ ಮಾಡಿ 21 ವೆರೈಟಿ ಅಭಿಷೇಕ, 1008 ಮಂತ್ರದಲ್ಲಿ ಅರ್ಚನೆ, ಆಮೇಲೆ ವಿವಿಧ ಬೀಜ ಮಂತ್ರಗಳಿಂದ ದತ್ತಾತ್ರೇಯದು ಮತ್ತು ಲಕ್ಷ್ಮೀ ನರಸಿಂಹರ ಒಂದು ಹೋಮ, ಸುದರ್ಶನ ಹೋಮ ಮಾಡಿ ಪೂರ್ಣಾವತಿ ಆದಮೇಲೆ ದತ್ತಾತ್ರೇಯಗೆ ಕೊಟ್ಟಂಥ ಭಿಕ್ಷೆಯನ್ನು ನಿಮಗೆ ಮಧುಕರಿ ಅಂತ ಹೇಳಿ ಕೊಡ್ತೀವಿ. ದತ್ತ ಭಿಕ್ಷೆ ಅಂತ, ಅದು ಇಡೀ ವರ್ಲ್ಡಲ್ಲಿ ನಾವು ಒಬ್ಬರೇ ಮಾಡೋದು. ಆ ದತ್ತ ಭಿಕ್ಷೆಯನ್ನು ಮಧ್ಯಾಹ್ನ 12ರಿಂದ 1 ಗಂಟೆ ತನಕ ನಾವು ದತ್ತ ಭಿಕ್ಷೆ ಕೊಡ್ತೀವಿ. ಅದಾದಮೇಲೆ 2ರಿಂದ 3 ಗಂಟೆ ತನಕ ಮಹಾಪ್ರಸಾದ ವಿನಿಯೋಗ. ಇದನ್ನು ನೀವು ಭಾಗವಹಿಸಿ. ಗುರು ನೀಚನಾಗಿದ್ದರೆ, ಗುರು ವಕ್ರನಾಗಿದ್ದರೆ, ಗುರು ಹಸ್ತನಾಗಿದ್ದರೆ,
ಗುರು ಶಾಪ ಇತ್ತು ಅಂತಂದರೆ ಏಳಿಗೆ ಆಗೋದಿಲ್ಲ. ಗುರುವಿನ ದೃಷ್ಟಿದೋಷ ಕಮ್ಮಿ ಆಯಿತು, ಗುರು ಶಾಪ ಆಯಿತು ಅಂದರೆ ನೀವು ಎಷ್ಟೇ ಎಂಥದಲ್ಲಿದ್ದರೂ ನಮ್ಗೆ ಲಾಸ್ ಆಗಿಬಿಡುತ್ತೆ. ಅದರಿಂದ ಇದು ಉಚಿತವಾಗಿ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ನಡೀತಾ ಇರೋದು ವಿಜಯಪುರ ಅಂದರೆ ಬಿಜಾಪುರ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಅಂತೇಳಿ ಐಶ್ವರ್ಯ ನಗರ ಆಶ್ರಮ ರಸ್ತೆಯಲ್ಲಿ ಒಂದು ಚೌಟ್ರಿ ಇದೆ. ಅಲ್ಲಿ ಬೆಳಗ್ಗೆ 7 ಗಂಟೆಯಿಂದ 3 ಗಂಟೆ ತನಕ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಸ್ಥಳ ಯಾವ ಸ್ಥಳ ಅಂಥೇಳಿ. ಅಲ್ಲಿ ನಾವು ದೊಡ್ಡ ಮಹಾಸಂಕಲ್ಪ ಮಾಡ್ತೀವಿ. ಆ ಸಂಕಲ್ಪಕ್ಕೆ ನೀವೆಲ್ಲ ಬರಬೇಕು. ಬಂದರೆ ಸಂಕಲ್ಪದಲ್ಲಿ ಭಾಗವಹಿಸಿ. ಏನಪ್ಪ ಅಂತಂದರೆ ಬರಬೇಕಾದ್ರೆ 1 kg ಕಡಲೆಕಾಯಿ ಬೀಜ, ಕಡಲೆಕಾಯಿ ಅಂದರೆ ಚಿತ್ರಾನ್ನಕ್ಕೆ ಹಾಕ್ತಿಲ್ವ, ಅದು ಶೇಂಗಾ ಅಂತಾರೆ. 1 kg ಶೇಂಗಾ ಅಥವಾ ಕಡಲೆಕಾಯಿ ಬೀಜ, ಚಿತ್ರಾನ್ನಕ್ಕೆ ಹಾಕೋದಕ್ಕೆ ಕಡಲೆಕಾಯಿ ಬೀಜ ಅಥವಾ ಶೇಂಗಾ, ಅದು 101 ರೂಪಾಯಿ. ಈ ಇಟ್ಕೊಂಡು ಬಂದರೆ ಸಂಕಲ್ಪ ಮಾಡಿಸಿ ಅದಕ್ಕೆ ಕೆಲವು ತಂತ್ರಗಳು ಎಲ್ಲ ಹೇಳ್ಕೊಡ್ತೀವಿ. ಅದನ್ನು ಮಾಡಿದ್ರೆ ಗುರು ಯಾಕೆ ಕಡಲೆಕಾಯಿ ತರಬೇಕು ಅಂದರೆ, ಶೇಂಗಾ ಯಾಕೆ ತರಬೇಕು ಅಂದರೆ, ಶೇಂಗಾ ಅಂದರೆ ಗುರುಗ್ರಹ. 101 ಗುರುದಕ್ಷಿಣೆ ದತ್ತಾತ್ರೇಯ ಲಕ್ಷ್ಮೀ ನರಸಿಂಹರಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ಈ ಶೇಂಗಾ 1 kg ಅಂದರೆ ಕಡಲೆಕಾಯಿ ಬೀಜ 1 kg 101 ರೂಪಾಯಿ. ಇದನ್ನು ತನ್ನಿ ಸಂಕಲ್ಪ ಮಾಡಿಸಿ ತಂತ್ರಗಳೆಲ್ಲ ಹೇಳ್ಕೊಡ್ತೀನಿ. ಮಧುಕರಿ ನಾನು 12ರಿಂದ 1 ಗಂಟೆ ತನಕ ದತ್ತ ಭಿಕ್ಷೆ ಕೊಡ್ತೀನಿ. ಇದಕ್ಕೆಲ್ಲರೂ ಬಂದು ಭಾಗವಹಿಸಿ. ಕಾರ್ಯಕ್ರಮ ಉಚಿತ. ಇದು ನೀವೇ ಮನೇಲಿ ಮಾಡಿಸ್ತೀವಿ ಅಂದರೆ, ಗುರುಶಾಂತಿ ಮಾಡಿಸ್ಬೇಕು ಅಂದರೆ ಕಡೆ ಪಕ್ಷ 50,000 ರೂಪಾಯಿ ಆಗುತ್ತೆ. ಇಲ್ಲಿ ಲಕ್ಷ್ಮೀ ನರಸಿಂಹರ ಹೋಮ, ದತ್ತಾತ್ರೇಯ ಸುದರ್ಶನ ಹೋಮ 3 ಮಾಡ್ತಾಯಿದ್ದೀವಿ. ಒಂದು ಶತ್ರುಬಾಧೆ, ಒಂದು ಕಾಳಸರ್ಪ ದೋಷ, ಮಕ್ಕಳಾಗೆಲ್ಲ ಮದುವೆ ಇಲ್ಲ ಅನ್ನೋರಿಗೆ, ಮತ್ತು ಗುರು ದೋಷಕ್ಕೆ ದತ್ತ ಹೋಮ, ಇದೆಲ್ಲ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಕುಟುಂಬ ಸಮೇತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಆ ಜಾಗಕ್ಕೆ ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ವಾಹಿನಿ ಮೂಲಕ ನಿಮಗೆ ಆಹ್ವಾನ ನೀಡ್ತಾ ಇದ್ದೀನಿ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಯಾರು ಪ್ರಶ್ನೆ ಕೇಳಬೇಕು ಅವ್ರು ಬಂದ್ರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ, ಇಲ್ಲ ಅಂದರೂ ಪರವಾಗಿಲ್ಲ. ಯಾವುದಾದ್ರು ಪಿಟ್ಸು, ಕ್ಯಾನ್ಸರು ಮತ್ತು ಲಕ್ವಾ, ಈ ಥರದ ಕ್ರೋನಿಕ್ ಡಿಸೀಸಸ್, ತುಂಬ ಪ್ರಾರಬ್ಧ ರೋಗಗಳದ್ದು ಟ್ರೀಟ್ಮೆಂಟ್ ತೊಗೊಂಡಿರೋದು ಮೆಡಿಕಲ್ ರಿಪೋರ್ಟ್ ಇದ್ದರೆ ಆ ರಿಪೋರ್ಟ್ಸು ತೊಗೊಂಡು ಬನ್ನಿ. ಅದು ನೋಡಿ ನಿಮಗೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.